ಎಲ್ರಿಗೂ ನಮಸ್ಕಾರ. ನಾನು ಭೂಮಿಕಾ KC ಆರಾಧ್ಯ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ವ್ಲಾಗ್ಸ್. ಎಸ್, ದಿಸ್ ಈಸ್ ಮೈ ಡೇ 2 ಇನ್ ಪ್ಯಾರಿಸ್. 2ನೇ ದಿನ ಪ್ಯಾರಿಸಲ್ಲಿ. ಹಾಗಾಗಿ ಇಂಡಿಯಾದಿಂದ ತಂದಿರುವಂಥ ಫ್ರೂಟ್ಸ್ ಆಗಲಿ, ಡ್ರೈ ಫ್ರೂಟ್ಸ್, ಬಿಸ್ಕೆಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಸ್ನ್ಯಾಕ್ಸ್, ಇದೆಲ್ಲದನ್ನು ಆ ದಿನಕ್ಕೆ ಡಿಸ್ನಿಲ್ಯಾಂಡಿಗೆ ಹೋಗಬೇಕಾದ್ರೆ ಎಷ್ಟೆಷ್ಟು ಬೇಕು ಅಂತ ಅದೆಲ್ಲದನ್ನು ಪಿಕ್ ಮಾಡಿ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ, ಸೊ ದಟ್ ನಾನು ಬ್ಯಾಕ್ ಪ್ಯಾಕಲ್ಲಿ ಕ್ಯಾರಿ ಮಾಡ್ಬೋದು ಅಂತ. ಆ್ಯಂಡ್ ನಾನು ಫ್ರೂಟ್ಸ್ ತೊಗೊಂಡೋಗಿದ್ದೆ. ತುಂಬ ಆ್ಯಪಲ್ನ ಪ್ರಿಫರ್ ಮಾಡಿ, ಬಿಕಾಸ್ ಗಟ್ಟಿರೋ ಆ್ಯಪಲ್ ತೊಗೊಂಡ್ರೆ ಅಟ್ಲೀಸ್ಟ್ ಇಟ್ ವಿಲ್ ಸ್ಟೇ ಫಾರ್ 3-4 ಡೇಸ್ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಹಾಗಾಗಿ ನಾನು ಎಲ್ಲ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗಿದ್ದೆ. ಆ್ಯಂಡ್ ನಾವು ಡಿಸ್ನಿಲ್ಯಾಂಡಿಗೆ ರೆಡಿ ಆಗ್ತಾ ಇದ್ದೀನಿ. ಆ್ಯಕ್ಚುಲಿ ಡಿಸ್ನಿಲ್ಯಾಂಡ್ದು ಒಂದು ದೊಡ್ಡ ಸ್ಟೋರಿನೇ ಇದೆ, ಅದು ನಾನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹಲೋ, ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ಆಯಿತು, ರೂಮಲ್ಲಿ ಎಲ್ಲರೂ ಹೋಗಿಬಿಟ್ಟಿದ್ದಾರೆ. ಯೂಶ್ವಲಿ ಇಲ್ಲಿ ನಾನಿರೋ ಅಂಥ ಜನರೇಟರ್ ಪ್ಯಾರಿಸಲ್ಲಿ ಎಲ್ಲರೂ ಟ್ರಿಪ್ಗೇ ಬಂದಿರೋದು. ಬಟ್ ಸಮ್ ಆಫ್ ದೆಮ್ ಹೇಗೆ ಅಂದರೆ ಅವ್ರ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಬಂದಿರ್ತಾರೆ, ಅವ್ರ ಫ್ರೆಂಡ್ಸ್ ಸಿಗ್ತಾರೆ, ಅವ್ರ ಜೊತೆ ಆಚೆ ಹೋಗೋದು, ಹೀಗಿದ್ದಾರೆ. ಆ್ಯಂಡ್ ಇವಾಗ ನನ್ನ ಜೊತೆ ಒಂದು ಅರೌಂಡ್ 4 ಮೆಂಬರ್ಸ್ ಶೇರಿಂಗ್. ಇದು ಆ್ಯಕ್ಚುಲಿ 6 ಶೇರಿಂಗು. 4 ಮೆಂಬರ್ಸ್, ನನ್ನನ್ನು ಇನ್ಕ್ಲೂಡ್ ಮಾಡಿ 4 ಮೆಂಬರ್ಸ್ ಇದ್ದೀವಿ. ಅದರಲ್ಲಿ ಬಂದಿರೋ ಇನ್ನು 3 ಜನನೂ ಅವ್ರ ಫ್ರೆಂಡ್ಸ್ನೇ ಮೀಟ್ ಮಾಡೋಕ್ಕೆ ಬಂದಿದ್ದಾರಪ್ಪ. ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಹಾಗೆ ಚಿಲ್ ಔಟ್ ಮಾಡ್ಕೊಂಡು ಹೋಗೋದು. ದೇ ಆರ್ ಆಲ್ ಫ್ರಮ್ US, ಬ್ರೆಜಿಲ್, ಹೀಗೆ. ಟೈಮ್ ಬೇರೆ ಆಗಿಬಿಟ್ಟಿದೆ ಡಿಸ್ನಿಲ್ಯಾಂಡಿಗೆ ನಾನು ಒಂದು ಟಿಕೆಟ್ ಬುಕ್ ಮಾಡಿದ್ದೆ. ಓಕೆ, ಲೆಟ್ ಮೀ ಕ್ವಿಕ್ಲಿ ಟೆಲ್ ಇಟ್. ನಾನು ಆಮೇಲೆ ಹೇಳೋಣ ಅಂದ್ಕೊಂಡಿದ್ದೆ, ಬಟ್ ಈಗಲೇ ಹೇಳ್ತಿದ್ದೀನಿ. ಎಸ್, ಟವಲ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಲೆಟ್ ಮೀ ಟೇಕ್ ಇಟ್ ಅವೇ. ಹಾಗೆ ಹೇಳ್ತೀನಿ. ಹಾಂ, ಸೊ ಏನಾಯಿತು ಅಂದರೆ ಡಿಸ್ನಿಲ್ಯಾಂಡ್ಗೆ ನಾನು ಮೊದಲೇ ಎಲ್ಲ ಬುಕ್ಕಿಂಗ್ ಮಾಡಬೇಕು, ಇಲ್ಲಿ ಬಂದು ಏನೂ ಟೆನ್ಷನ್ ಇರಬಾರ್ದು ಅಂತ ಹೇಳ್ಬಿಟ್ಟು ಡಿಸ್ನಿಲ್ಯಾಂಡ್ಗೆ ಕ್ಲೂಕ್ ಆ್ಯಪಲ್ಲಿ ಬುಕ್ ಮಾಡಿದ್ದೆ. ಆಯಿತಾ, ಕ್ಲೂಕ್ ಆ್ಯಪಲ್ಲಿ ಬುಕ್ ಮಾಡಿದ್ದಕ್ಕೆ ನಂಗೆ ಫುಲ್ ಕಾನ್ಫಿಡೆನ್ಸ್ ಇತ್ತು, ಸರಿ ಅಂತ ಹೇಳ್ಬಿಟ್ಟು. ಕನ್ಫರ್ಮೇಷನ್ ಬುಕ್ಕಿಂಗ್ ಬಂತು, ಇಮೇಲು. ಬುಕ್ಕಿಂಗ್ ಕನ್ಫರ್ಮೇಷನ್ ಇಮೇಲ್ ಅಲ್ಲ ಅಂತ ಹೇಳ್ಬಿಟ್ಟು ಐ ಡಿಂಟ್ ಇವನ್ ಓಪನ್ ಇಟ್. ಹೇಗೂ ನಾವು ಏನೇ ಕನ್ಫರ್ಮ್ ಮಾಡಿದ್ರು ಯೂಶಲಿ ಇಮೇಲ್ಸ್ ಬರುತ್ತೆ, ಯುವರ್ ಬುಕ್ಕಿಂಗ್ ಈಸ್ ಕನ್ಫರ್ಮ್ಡ್ ಅಂತ. ಸೊ ಅದೇ ಸಬ್ಜೆಕ್ಟ್ ಲೈನಲ್ಲಿ ಬಂತು, ಹಾಗೆ ಇಟ್ಟಿದ್ದೆ. ಆ್ಯಂಡ್ ನೆನ್ನೆ ಲ್ಯಾಂಡ್ ಆದ ತಕ್ಷಣ ಐಫಿಲ್ ಟವರ್ಗೆ ಹೋಗಿ ಬಂದೆ, ನೈಟ್ ಆಯಿತು. ಮತ್ತು ಇವತ್ತು ಮಾರ್ನಿಂಗ್ ಡಿಸ್ನಿಲ್ಯಾಂಡಿಗೆ ಹೋಗ್ಬೇಕಾದ್ರೆ ಲೆಟ್ ಮೀ ಚೆಕ್ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ನಾನು ನೋಡ್ಕೊಂಡಿದ್ದಕ್ಕೆ ಒಳ್ಳೆದಾಯ್ತು. ಆ್ಯಕ್ಚುಲಿ ನೆನ್ನೆ ನೋಡ್ಕೋಬೇಕಿತ್ತು, ಬಟ್ ನೋ ಟೈಮ್. 12 hours ಲಾಂಗ್ ಫ್ಲೈಟ್ ಆಯಿತು. ಫ್ಲೈಟ್ ಆದಮೇಲೆ ಮತ್ತೆ ಐಫಿಲ್ ಟವರಿಗೆ ಹೋಗೋಕೆ ರೆಡಿ ಆಗಬೇಕಿತ್ತು, ಸ್ವಲ್ಪ ಸುಧಾರಿಸ್ಕೋಬೇಕಿತ್ತು. ಅದೆಲ್ಲ ಆಗಿದ್ರಿಂದ ನೋಡ್ಕೊಳಕ್ಕಾಗಿಲ್ಲ. ಸೊ ಮಾರ್ನಿಂಗ್ ಎದ್ದು ನೋಡಿಕೊಂಡ್ರೆ ಯುವರ್ ಟ್ರಿಪ್ ಇಸ್ ಕ್ಯಾನ್ಸಲ್ಡ್ ಅಂತ ಇದೆ, ಡಿಸ್ನಿಲ್ಯಾಂಡ್ ಟ್ರಿಪ್. ನನಗೆ ಫುಲ್ ಶಾಕ್ ಆಯಿತು. ಅದು ಬೇರೆ ನಾನು ಇವತ್ತಿಗೆ ಹೋಗ್ತಾ ಇರೋದು ಅಂದರೆ ಇವತ್ತಿಗೆ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ಟಿಕೆಟ್ಸು. ಫುಲ್ ಶಾಕ್ ಆಯಿತು. ದೆನ್ ನಾನು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದೆ, ಅವ್ರ ಜೊತೆ ಚಾಟಲ್ಲಿ ಕ್ಲೂಕ್ ಆ್ಯಪಲ್ಲಿ ಮಾತಾಡಿದೆ. ದೆನ್ ಐ ಗಾಟ್ ಟು ನೋ, ನಿಮ್ಗೇನು ಬುಕ್ಕಿಂಗ್ ಕನ್ಫರ್ಮೇಷನ್ ಅಂತ ಇಮೇಲ್ ಬಂದಿರುತ್ತೆ, ಅದ್ರ ಬಾಡಿ ನೋಡಿ ಅದರಲ್ಲಿ ಮತ್ತೆ ನಾವು ನಿಮಗೆ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ನ ರೀಸೆಂಡ್ ಮಾಡೋಕ್ಕೆ ಹೇಳಿದ್ದೀವಿ. ಸೊ ಅದು ರೀಸೆಂಡ್ ಮಾಡಿದ್ರೆ ಮಾತ್ರ ನಿಮಗೆ ಕನ್ಫರ್ಮ್ ಬುಕ್ಕಿಂಗ್ ಅಂತ ಅಂದರು. ನಾನು ಅನ್ಕೋತಿದ್ದೆ, ಡೀಟೇಲ್ಸ್ ಮೊದಲೇ ನಾವು ಬುಕ್ ಮಾಡ್ಬೇಕಾದ್ರೆ ಏನು ಪ್ರೊವೈಡ್ ಮಾಡಿರ್ತೀವಿ ಅದನ್ನೇ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಎಲ್ಲ ತೊಗೋಬೋದಲ್ಲ, ಮತ್ತೊಂದ್ಸಲಿ ಯಾಕಪ್ಪ ಬೇಕು ನಿಮಗೆ ಅಂತ. ಸೊ ಅದೂ ಅಷ್ಟೇ 24 hours ಒಳಗಡೆ ನಾವು ಕನ್ಫರ್ಮ್ ಮಾಡಬೇಕಿತ್ತಂತೆ. ನಾನು 7th ಅಲ್ಲಿಂದ ಹೊರಡೋಕ್ಕಿಂತ ಒಂದು 1 hour ಮುಂಚೆ ಬುಕ್ ಮಾಡಿದ್ನ. ಆಮೇಲೆ ಇಮೇಲ್ ನಾನು ಹೇಳಿದ್ನಲ್ಲ ಕನ್ಫರ್ಮೇಷನ್ ಬುಕ್ಕಿಂಗ್ ಅಂದರೆ ಕನ್ಫರ್ಮ್ ಆಗಿದೆ, ಇನ್ನೇನು ಆ್ಯಕ್ಷನ್ಸ್ ಇಲ್ಲ ಅಂದ್ಕೊಂಡೆ. ಬಿಕಾಸ್ ನಮ್ಮ ಆ್ಯಪ್ಗಳಲ್ಲೆಲ್ಲ ಹಂಗೆ ಅಪ್ಪ, ಹಂಗೆ ಅಂದ್ಕೊಂಡೆ, ಇಗ್ನೋರ್ ಮಾಡಿದೆ. ಮತ್ತು 24 hours ಅಂದರೆ ಫ್ರೈಡೇ November 8th ನೆನ್ನೆ. ಸೊ ನೆನ್ನೆ ಒಳಗಡೆ ಕನ್ಫರ್ಮ್ ಮಾಡಬೇಕಿತ್ತು. ನಾನು ಇಮೇಲ್ ತೆಗೆದೇ ನೋಡಿಲ್ಲ. ಇಮೇಲ್ ತೆಗೆದು ನೋಡಿದರೆ ಅಟ್ಲೀಸ್ಟ್ ನನಗೆ ಗೊತ್ತಾಗ್ತಾಯಿತ್ತು ಅನಿಸುತ್ತೆ ಇಲ್ಲಿ ಇನ್ನೂ ಒಂದು ಪ್ರೊಸೀಜರ್ ಇದೆ ಅಂತ. ಬಟ್ ನೋಡಿಲ್ಲ, ಹಾಗೆ ಮಿಸ್ ಆಯಿತು. ಸೊ ಮತ್ತೆ ಇವತ್ತು ಮಾರ್ನಿಂಗ್ ಅದ್ರ ರೀಸನ್ ಗೊತ್ತಾಯಿತು. ಓಕೆ, ಅದೇ ಆ್ಯಪಲ್ಲಿ ಇವತ್ತಿಗೆ ಬುಕ್ ಮಾಡೋಣ ಅಂದರೆ November 11th ಬುಕ್ಕಿಂಗ್ಸ್ ಇದೆ. ಇವತ್ತು ನಾಳೆಗೆ ಇಲ್ಲವೇ ಇಲ್ಲ. ಯಪ್ಪ, ನನಗೆ ಫುಲ್ ಟೆನ್ಷನ್ ಆಯಿತು. ನಮ್ಮ ಅಣ್ಣಂಗೆ ಕಾಲ್ ಮಾಡಿದೆ. ನಮ್ಮ ಅಣ್ಣನೂ ಆಬ್ವಿಯಸ್ಲಿ ನನಗೆ ಟೆನ್ಷನ್ ಆಗುತ್ತೆ ಅಂದರೆ ನನ್ನ ಟೆನ್ಷನ್ ಎಲ್ಲ ಹಾಕೋದು ನಮ್ಮ ಅಣ್ಣನ ಮೇಲೆ, ಪಾಪ. ಸೊ ನಮ್ಮ ಅಣ್ಣಂಗೆ ಟಾರ್ಚರ್ ಕೊಟ್ಟೆ, ಪಾಪ ನಮ್ಮ ಅಣ್ಣ. ಮತ್ತು ಎದ್ದು ನೋಡ್ದ, ಓಕೆ ಹಿಂಗಾಗಿದೆಯಾ ಅಂದ್ಕೊಂಡ. ಆಮೇಲೆ ಮತ್ತೊಂದಷ್ಟು ವೆಬ್ಸೈಟ್ಸ್ನ ಚೆಕ್ ಮಾಡಿದ್ವಿ, ಎಲ್ಲದರಲ್ಲೂ ಇದ್ದಿದ್ದು November 11th ಅವೈಲೇಬಲ್ ಇದೆ ಅಂತ. ಸೊ ಆನ್ ದ ಡೇ, ಇವಾಗ ನಾವು ಆನ್ ದ ಡೇ ಅಂದರೆ ಇವಾಗ ಹೊರಟಿದ್ದೀವಿ ಅಂದರೆ ಇವತ್ತಿಗೆ ಸಿಗೋದು ಕಷ್ಟ ಅಂತ.
ಹಾಗೆ ನೋಡ್ತಾ ಫೈನಲಿ ಮತ್ತಷ್ಟು ವೆಬ್ಸೈಟ್ಸ್ ಎಲ್ಲ ಫೇಕ್ ಇತ್ತು. ಅದು ಫೇಕಾ ರಿಯಲ್ ಇದೆಲ್ಲದನ್ನು ನೋಡಬೇಕಲ್ಲ. ಸುಮ್ಮನೆ ನಾವು ಅದು ಡಿಸ್ನಿಲ್ಯಾಂಡಿಗೆ 10,000 ಒನ್ ಡೇ, ಅದು ಯಾವುದಾದ್ರು ಒಂದು ಪಾರ್ಕಿಗಿರೋದು. ಸುಮ್ಮನೆ ಹಾಗೆ ದುಡ್ಡು ಕಳ್ಕೊಳಕ್ಕೂ ಆಗಲ್ಲ. ಎಷ್ಟೆಲ್ಲ ವೆರಿಫಿಕೇಷನ್ ಆದಮೇಲೆ ಒಂದು 2-3 hours ಬರೀ ಟೆನ್ಷನಲ್ಲಿದ್ದೆ ಏನು ಅಂತ. ನಾನು ಲಾಸ್ಟಿಗೆ ಓಕೆ ಕ್ಯಾನ್ಸಲ್ ಮಾಡಿಬಿಡೋ ಅನ್ನೋ ಲೆವೆಲಿಗೆ ಹೋಗಿ, ಇಲ್ಲ ನಾನು ಕ್ಯಾನ್ಸಲ್ ಮಾಡ್ಕೋತೀನಿ ಅಂತ ನಮ್ಮ ಅಣ್ಣಂಗೆ ಹೇಳಿದೆ. ಬಟ್ ಮೈ ಬ್ರದರ್ ವಾಸ್ ಲೈಕ್, ಇದು ನಿನ್ನ ಡ್ರೀಮ್ ಡೆಸ್ಟಿನೇಷನ್, ಏನಕ್ಕೆ ಕ್ಯಾನ್ಸಲ್ ಮಾಡ್ತೀಯ, ಲೆಟ್ಸ್ ಫೈಂಡ್ ಔಟ್, ಫಿಗರ್ ಔಟ್ ಸಮಥಿಂಗ್ ಅಂತ. ದಟ್ಸ್ ವೆರಿ ಗುಡ್ ಥಿಂಗ್. ಯಾವತ್ತು ಈ ಥರ ಕಷ್ಟ ಆದಾಗ ವಿ ಶುಡ್ ನೆವರ್ ಬ್ಯಾಕಪ್. ಬಟ್ ನಾನು ಎಲ್ಲ ಟ್ರೈ ಮಾಡಿದೆ. ಆಮೇಲೆ ಅವನು ಹೇಳ್ದ, ಓಕೆ ವಿ ಫೌಂಡ್ ಔಟ್ ಸಮಥಿಂಗ್ ವಿಚ್ ಇಸ್ ಅವೈಲಬಲ್ ಆನ್ November 9th ಅವೈಲಬಲ್ ಆಗಿರೋ 1-2 ವೆಬ್ಸೈಟ್ಸ್ ಇತ್ತು. ಅದರಲ್ಲಿ ಟ್ರಿಲೋಫಿಲಿಯಾ ಒಂದು ಮತ್ತು ಸಮ್ ಅದರ್ ವೆಬ್ಸೈಟ್. ಟ್ರಿಲೋಫಿಲಿಯಾದಲ್ಲಿ ಲಕ್ಕಿಲಿ ಟಿಕೆಟ್ ಸಿಕ್ತು ಆಯಿತಾ. ಮತ್ತು ಅದರಲ್ಲೂ ಟ್ವಿಸ್ಟ್ ಇದೆ. ಟಿಕೆಟ್ ಸಿಕ್ಕಾದ್ಮೇಲೆ ನನ್ನ ಕಾರ್ಡಿಂದ ಅಮೌಂಟ್ ಕೂಡ ಡಿಡಕ್ಟ್ ಆಗಿದೆ. ಅಮೌಂಟ್ ಡಿಡಕ್ಟ್ ಆದ್ರೂ ಅಲ್ಲಿ ಅನ್ಪೇಡ್ ಅಂತ ನನ್ನ ಸ್ಟೇಟಸಲ್ಲಿ ಬರ್ತಿದೆ. ಐ ಆಮ್ ಲೈಕ್ ಗಾಡ್, ಇವತ್ತು ಯಾಕೆ ಇಷ್ಟೊಂದು ಹರ್ಡಲ್ಸ್ ನನಗೆ ಅಂತ. ಆಮೇಲೆ ಮತ್ತೆ ದ ಸೇಮ್ ಕಸ್ಟಮರ್ ಕೇರ್, ಹೀಗೆ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದೆ, ಟೆಕ್ಸ್ಟ್ ಮಾಡಿದೆ, ಇಮೇಲ್ ಮಾಡಿದೆ, ಏನೇನೆಲ್ಲ ಪಾಸಿಬಿಲಿಟಿ ಇದೆ ಎಲ್ಲ ಮಾಡಿದೆ. ಅದಾದಮೇಲೆ ಅವ್ರು ಹೇಳಿದ್ರು, ಓಕೆ ಜಸ್ಟ್ ಸೆಂಡ್ ಯುವರ್ ಪಾಸ್ಪೋರ್ಟ್ ID ಆ್ಯಂಡ್ ಯುವರ್ ಫುಲ್ ನೇಮ್ ಕನ್ಫರ್ಮೇಷನ್ ಮಾಡಿ ನಿಮಗೆ ವೋಚರ್ ಸೆಂಡ್ ಮಾಡ್ತೀವಿ ಅಂತ. ಅದಾಗಿ 15-20 minutes ಆದಮೇಲೆ ಐ ಗಾಟ್ ಮೈ ವೋಚರ್ಸ್. ಸೊ ನಾನು ಎದ್ದಿದ್ದು 7 o'clock. 7 o'clock ಎದ್ದು 8:30 ಬಿಡೋಣ ಇಲ್ಲಿ ಡಿಸ್ನಿಲ್ಯಾಂಡ್ ಅಷ್ಟೊತ್ತಿಗೆ, 10 ಅಷ್ಟೊತ್ತಿಗೆ ಇರೋಣ ಅಂದರೆ ಇವಾಗ 11 o'clock ಆಗಿದೆ, ಇನ್ನೂ ಇದ್ದೀನಿ. ಅಂದರೆ ಅಷ್ಟು ಟೈಮ್ ಆಯಿತು ಅಂತ. ಬಟ್ ಎನಿವೇಸ್ ಓಪನಿಂಗ್ ಟೈಮಿಂಗ್ಸ್ 9:30 till 11 PM ಇದೆ. ನನಗೆ ಬೇಕಾಗಿರೋದೇನು ಸ್ವಲ್ಪ ಹಾಗೆ 1 or 2 hours ಪಾರ್ಕಲ್ಲೆಲ್ಲ ಸುತ್ತಾಡಿಕೊಂಡು, ಮೇನ್ಲಿ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ ನೈಟ್ ಫೈರ್ ವರ್ಕ್ಸ್ ಏನಾಗುತ್ತಲ್ಲ ಅದರಲ್ಲಿ. ಸೊ ಅದನ್ನು ನೋಡೋಕ್ಕೆ ಅಂತ ನಾನು ಎಕ್ಸೈಟ್ ಆಗಿರೋದು. ಸೊ ಐ ಥಾಟ್ ಓಕೆ, ಇಲ್ಲಿಂದ ಮತ್ತೆ ಅಲ್ಲಿ ರೀಚ್ ಆಗೋಕ್ಕೆ 1.5 hour ಬೇಕು. ಬಿಕಾಸ್ ನನಗಿನ್ನ ಇದು ಹೊಸ ಜಾಗ, ಮೆಟ್ರೋ ಲೈನ್ಸ್ ಹುಡುಕ್ತಾ ಹೋಗಬೇಕು. ಆಲ್ ದೀಸ್ ಥಿಂಗ್ಸ್ ಆರ್ ದೇರ್. ಲೆಟ್ ಮಿ ಸಿ. ಈಗ ಹೋಗಿ ಕ್ವಿಕ್ಕಾಗಿ ನನ್ನ ಡಿಸ್ನಿಲ್ಯಾಂಡ್ ಔಟ್ಫಿಟ್ ಹಾಕ್ಕೊಬರ್ತೀನಿ. ಓಕೆ, ಸೊ ದಿಸ್ ಈಸ್ ಮೈ ಡಿಸ್ನಿಲ್ಯಾಂಡ್ ಔಟ್ಫಿಟ್. ತುಂಬ ಇಷ್ಟಪಟ್ಟು ಡಿಸ್ನಿಲ್ಯಾಂಡಿಗೆ ಅಂತಲೇ ತೊಗೋಬೇಕು ಅಂತ ತೊಗೊಂಡಿರೋ ಔಟ್ಫಿಟ್ ಇದು. ನನಗೆ ಕ್ಯೂಟ್ ಅನಿಸ್ತಾ ಇದೆ, ತುಂಬ ಇಷ್ಟ ಆಯ್ತು ನನಗಿದು ಫ್ರಾಕ್. ಸೇಮ್ ಲೈಕ್ ಅ ಬಾರ್ಬಿ ಡಾಲ್ ಥರ ಅಲ್ಲ. ಐ ಲೈಕ್ ದಿಸ್ ವೆರಿ ಮಚ್. ಚೆಂದ ಇದೆ. ಆ್ಯಂಡ್ ನಾನು ಸ್ಟಾಕಿಂಗ್ಸ್ ಹಾಕ್ಕೊಂಡಿದ್ದೀನಿ, ಸ್ಕಿನ್ನಿ ಲೆಗ್ಗಿನ್, ಉಲ್ಲಂದು ಇದೆ ಒಳಗಡೆ, ಸೊ ದಟ್ ಇಟ್ ಕೀಪ್ಸ್ ಮಿ ವಾರ್ಮ್. ಆ್ಯಂಡ್ ಹೇಗಿದೆ ನನ್ನ ಹೆಡ್ ಬ್ಯಾಂಡ್? ಕ್ವಿಕ್ಕಾಗಿ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿಬಿಡ್ತೀನಿ, ಏನೇನು ತೊಗೊಂಡ್ಬಿಡ್ಬೇಕು. ಸೊ ಎಷ್ಟು ಹಣ್ಣು ಏನೇನು ಇಟ್ಕೊಂಡಿದ್ದೀನಿ ಅಂದರೆ, ಒಂದು ಸೆಲ್ಫಿ ಸ್ಟಿಕ್ ಇಟ್ಕೊಂಡಿದ್ದೀನಿ. ಸೆಲ್ಫಿ ಸ್ಟಿಕ್ಕು, ಟ್ರೈಪೋಡ್ ಎಲ್ಲ ಆಲ್ ಇನ್ ಒನ್ ಇದು. ಆ್ಯಂಡ್ ದೆನ್ ನನ್ನ ವ್ಯಾಲೆಟ್ ಇಟ್ಕೊಂಡಿದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣ ಇದೇ ರೂಟೀನ್ ಆಗೋದು ನನಗೆ. ಸ್ನ್ಯಾಕ್ಸ್ನ ಬ್ಯಾಗಿಂದ ತೆಗಿ ಆ್ಯಂಡ್ ದೆನ್ ಅದು ನೀಟಾಗಿ ಆರ್ಗನೈಸ್ ಮಾಡಿ ಬ್ಯಾಗ್ ಪ್ಯಾಕಲ್ಲಿ ಇಟ್ಕೊಳ್ಳೋದು. ಆ್ಯಂಡ್ ಆಲ್ಸೋ ಪಾಸ್ಪೋರ್ಟ್ ಕ್ಯಾರಿ ಮಾಡ್ತಿದ್ದೆ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಯಾವುದಿತ್ತು ಅದೆಲ್ಲ ನಾನು ಬ್ಯಾಗ್ ಪ್ಯಾಕಲ್ಲಿ ಇಟ್ಕೋತಾ ಇದ್ದೆ. ಹಾಗೆ ಇದು ಒಂದು ವೆಟ್ ವೈಪ್ ಕೊಟ್ಟಿದ್ರು, ರಿಫ್ರೆಶಿಂಗ್ ಟವಲ್ ಅಂತ, ಕತಾರ್ ಏರ್ವೇಸಲ್ಲಿ. ನಾನಿನ್ನೇನಲ್ಲಿ ಯೂಸ್ ಮಾಡಲಿಲ್ಲ, ಹಾಗೆ ಇಟ್ಕೊಂಡಿದ್ದೆ, ಏನಕ್ಕಾರು ಯೂಸ್ ಆಗುತ್ತೆ ಅಂತ. ವೆಟ್ ವೈಪ್ಸ್ ಮನೆಯಿಂದನೂ ತಂದಿದ್ದೆ, ಶೂಸ್ ಉಳಿಸ್ಕೊಳ್ಳೋಕ್ಕೆ ಅಂತ. ಇದು ಇದೇ ಇದೆಯಲ್ಲ, ಇದನ್ನು ಯೂಸ್ ಮಾಡೋಣ. ಸ್ವಲ್ಪ ಗಮ್ ಬಿಟ್ಟಿರೋ ಆಗಿದೆ, ತಂದಿದ್ದೀನಲ್ಲ ಅದನ್ನು ಯೂಸ್ ಮಾಡ್ತೀನಿ. ಇದಕ್ಕೆ ನಾನು 430 rupees ಕೊಟ್ಟೆ. ಓ ಗಾಡ್. ಅದೇ ಆ್ಯಕ್ಚುಲಿ ನಾವು ಆಚೆಯಿಂದ ಬಂದಿರ್ತೀವಲ್ವ, ಆಚೆಯಿಂದ ಬಂದವರಿಗೆಲ್ಲ ಕಾಸ್ಟ್ಲಿ ಅನಿಸುತ್ತೆ. ಬಟ್ ಇಲ್ಲೇ ವರ್ಕ್ ಮಾಡ್ತಿರೋರಿಗೆ, ಇಲ್ಲೇ ಇರೋರಿಗೆ ದಟ್ ಡಸಂಟ್ ಮ್ಯಾಟರ್. ಬಿಕಾಸ್ ಅರ್ನಿಂಗ್ಸ್ ಕೂಡ ಹಾಗೆ ಇರುತ್ತೆ. ನಾವು ಹೇಗೆ ಅಂದರೆ ಆಚೆಯಿಂದ ಬಂದು ಇಲ್ಲಿ ಸ್ಪೆಂಡ್ ಮಾಡ್ತೀವಲ್ವ, ಸೊ ನಮಗಿದೆಲ್ಲ ಜಾಸ್ತಿ ಅನಿಸುತ್ತೆ ಅಷ್ಟೇ. ಬಟ್ ಇಲ್ಲೇ ವರ್ಕ್ ಮಾಡ್ತಿರೋರಿಗೆ ಅವ್ರಿಗೆಲ್ಲ ಅದು ಅಷ್ಟೊಂದು ಅನಿಸಲ್ಲ. ಬಿಕಾಸ್ ಅರ್ನಿಂಗ್ಸ್ ಅಲ್ಲೆಲ್ಲ ಈಕ್ವಲ್ ಆಗೋಗುತ್ತೆ ಅವ್ರದ್ದು. ಸೇಮ್ ನಮ್ಮ ಫೆವಿಕ್ವಿಕ್ಕೆ, ಥ್ಯಾಂಕ್ ಗಾಡ್ ಅಟ್ಲೀಸ್ಟ್ ಇದಾದ್ರು ವರ್ಕ್ ಆಯಿತು. ಇಲ್ಲಾಂದರೆ ಇವಾಗ ನಾನು ಶಾಪಿಂಗ್ ಸ್ಟ್ರೀಟಿಗೆ ಹೋಗಿ ಇದರ ಶೂಸೇ ಹುಡ್ಕೋಬೇಕಿತ್ತು. ಸೊ ಇಲ್ಲಿ ಸ್ವಲ್ಪ ಗಂಬಿಟ್ಟಿತ್ತು, ಹಾಕಿದ್ದೀನಿ. ಇಟ್ ವಾಸ್ ವರ್ಕ್ಡ್ ಅನ್ಕೋತೀನಿ. ಇವತ್ತೇನು ಶೂ ಕಟ್ಟಾಗದೇ ಇದ್ದರೆ ಸಾಕಾಗಿದೆ. ಈಗ ನಾನು ರಿಗ್ರೆಟ್ ಆಗ್ತಾ ಇದ್ದೀನಿ. ನನ್ನ ಪೂಮಾ ಶೂಸ್ ಇತ್ತು, ಅದು ಸ್ವಲ್ಪ ದಪ್ಪ ಇಲ್ಲ, ಅಷ್ಟು ಲುಕ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಬಂದೆ. ಸೊ ಲುಕ್ಸಿಗೆ ಬಿದ್ದರೆ ಹೀಗೆ ಆಗೋದು. ಅದ್ರ ಡ್ಯೂರಬಿಲಿಟಿ ಬಗ್ಗೆ ಯೋಚನೆ ಮಾಡಬೇಕು. ಆ್ಯಂಡ್ ಹೌ ಲಾಂಗ್ ಅದು ಸರ್ವೈವ್ ಆಗುತ್ತೆ.
ಡ್ಯೂರಬಿಲಿಟಿ ಎಲ್ಲ ನೋಡಬೇಕು, ಯಾವತ್ತೂ ಲುಕ್ಸಿಗೆ ಬಿಡಬಾರ್ದು. ಓಕೆ, ಇದು ನನ್ನ ಬೆಸ್ಟ್ ಎಕ್ಸಾಂಪಲ್ಸ್. ನಾನು 5 ಮಿನಿಟ್ಸಲ್ಲಿ ಹೊರಡೋದು, ಇದು ಹೊರತೋಗದೆ ಇದ್ರೆ ಸಾಕಾಗಿದೆ. ಆಯಿತು, ಟೈಮ್ ಆಯಿತು. ಮತ್ತು ನಾನು ನಾವಿಗೋ ಪಾಸ್ನ ರೀಚಾರ್ಜ್ ಮಾಡಿಸ್ಬೇಕು. ಎವ್ರಿ ಡೇ ಬೇಸಿಸ್ ಮೇಲೆ ತೊಗೊಂಡಿದ್ದೀನಿ. ಆ್ಯಂಡ್ ಆ ರೀಚಾರ್ಜಿಗೆ ಕೌಂಟರಲ್ಲಿ ಕೇಳಬೇಕು. ಸೊ ಮೆಟ್ರೋ ಲೈನ್ಸ್ ನೋಡ್ಕೋತಾ ಇದ್ದೀನಿ. ಆನ್ಲೈನಲ್ಲೂ ಸಿಗುತ್ತೆ, ಬಟ್ ನಾನು ಹೇಗೂ ಕರೆಕ್ಟಾಗಿ ನಿಯರೆಸ್ಟ್ ಮೆಟ್ರೋಸ್ ಎಲ್ಲ ರಿಸರ್ಚ್ ಮಾಡಿದ್ದೀನಲ್ವ, ಸೊ ಎಲ್ಲದನ್ನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ ಪ್ರತಿಯೊಂದನ್ನು. ಈಗ ಜನರೇಟರ್ ಟು ಡಿಸ್ನಿ ಲ್ಯಾಂಡಿಗೆ ಹೇಗೆ ಹೋಗೋದು ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ಆಫ್ಟರ್ ದಿಸ್ ಮತ್ತು ಡಿಸ್ನಿ ಲ್ಯಾಂಡಿನ ಜನರೇಟರ್ ಸೇಮ್ ವೇ ಇರುತ್ತೆ, ಬಟ್ ಕೆಲವೊಂದೊಂದು ಲೈನ್ಸ್ ಡಿಫ್ರೆಂಟ್ ಇರುತ್ತೆ. ಸೊ ಕನ್ಫ್ಯೂಷನ್ ಬೇಡ ಅಂತ ಎಲ್ಲ ಬರೆದಿಟ್ಕೊಂಡಿದ್ದೀನಿ. ಇದು ಜನರೇಟರ್ ಟು ಡಿಸ್ನಿ ಲ್ಯಾಂಡ್. ದೆನ್ ಮತ್ತು ಡಿಸ್ನಿಯಿಂದ ಜನರೇಟರಿಗೆ ಹೇಗೆ ಬರೋದು? ಸೇಮ್ ನೇಷನ್ ಮೆಟ್ರೋನೇ ತೊಗೋಬೇಕು. ಆ್ಯಂಡ್ ಅಲ್ಲಿಂದ ಒಂದು RER ಚೇಂಜ್ ಮಾಡಬೇಕಷ್ಟೆ. ಎಸ್ ಗೈಸ್, ಟುಡೇಸ್ ರೂಟ್ ಈಸ್ ಈಸಿ. ಸೊ ಮೆಟ್ರೋ ಲೈನ್ ಹೇಗೂ ಈಸಿ ಇದೆ. 1 ಮೆಟ್ರೋ ಆ್ಯಂಡ್ ದೆನ್ RER ಡೈರೆಕ್ಟಲ್ಲಿ ರೀಚ್ ಆಗುತ್ತೆ, ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಬಿಕಾಸ್ ನಂದು ಇನ್ನೂ ನಾವಿಗೋ ಪಾಸ್ನ ನಾನು ಇನ್ನೂ ರೀಚಾರ್ಜ್ ಮಾಡಿಸಿಲ್ಲ. ಅದೊಂದು ಮಾಡಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ. ಇದ್ರ ಮೇಲೆ ಒಂದು ಕೋಟ್ ಹಾಕೋಬಿಡ್ತೀನಿ, ಚಳಿ ಇದೆ. ಸೊ ಕೋಟ್ ಹಾಕ್ಕೊಂಡು ಮೆಟ್ರೋ ಹೋಗಿ ಅಲ್ಲಿಂದ ರೀಚ್ ಆಗುವ. ನನ್ನ ರೂಮಿಂದ ಈಗ ವ್ಯೂ ಕಾಣುತ್ತೆ. ಲಾಗ್ ಮಾಡಿದೆ. ಮೇಯ್ನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದರಲ್ಲೇ ಇರೋದ್ರಿಂದ ನಗು ಬರುತ್ತೆ, ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ. ಒಂದು ಡಿಜಿಟಲ್ ಇತ್ತು, ಬರೀ ನಂದು ಡಿಜಿಟಲ್ ನಂಬರ್ಸಲ್ಲಿ ಲಾಕ್ ಮಾಡೋದು, ಅದು ಮುರಿದೋಯ್ತು. ನೋಡೋಣ, ಇಲ್ಲೆಲ್ಲರೂ ಸಿಕ್ಕರೆ ತೊಗೋತೀನಿ ಸೂಪರ್ ಮಾರ್ಕೆಟಲ್ಲಿ. ಸದ್ಯಕ್ಕೆ ಇದು ಇಟ್ಕೊಂಡಿದ್ದೀನಿ, ಕೀ ನನ್ನ ಹತ್ರ ಇರುತ್ತೆ. ಎಷ್ಟು ಟೈಮ್ ಆಗಿದೆ, ಹೋಗುವ. ಟೈಮ್ ಆಯಿತು, ಹೊರಡುವ. ನಂಗೆ ಇಷ್ಟ ಆಗ್ತಿದೆ ಪ್ಯಾರಿಸ್ ಅಂತ ಅಲ್ಲ, ಈ ಟ್ರಿಪ್ಪೇ ಇಷ್ಟ ಆಗ್ತಿದೆ. ಹೊರಡೋದು, ರೆಡಿ ಆಗೋದು, ಸೇಮ್ ಈ ಥರ ಕೋಟೆಲ್ಲ ಹಾಕ್ಕೊಂಡು ಬ್ಯಾಗ್ ತೊಗೊಂಡು ಒಳ್ಳೆ ಚಿಕ್ಕ ಮಕ್ಕಳ ಥರ ಸ್ಕೂಲ್ಗೆ ಹೋಗ್ತಾರಲ್ಲ ಹಾಗೆ. ಯಸ್, ಐ ಆಮ್ ಲವ್ವಿಂಗ್ ಮೈ ಸೋಲೋ ಟ್ರಿಪ್ ಗೈಸ್. ಬನ್ನಿ ಹೋಗುವ. ಬ್ಯೂಟಿಫುಲ್ ವಿಂಟರ್ ಮಾರ್ನಿಂಗ್. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ. ಲೈಕ್ ಮಾರ್ನಿಂಗ್ ಎದ್ದೇಳೋದು, ರೆಡಿ ಆಗೋದು, ಆ್ಯಂಡ್ ಈ ವಿಂಟರ್ ಮಾರ್ನಿಂಗಲ್ಲಿ ನಡ್ಕೊಂಡು ಹೋಗೋದು. ಸೊ ನೈಸ್ ಆ್ಯಕ್ಚುಲಿ. ಸಿಗ್ನಲಲ್ಲಿ ರೆಡ್ ತೋರಿಸ್ತಾ ಇದೆ. ದಟ್ ಮೀನ್ಸ್ ವಿ ಹ್ಯಾವ್ ಟು ಸ್ಟ್ಯಾಂಡ್. ಗ್ರೀನ್ ಆದ ತಕ್ಷಣ ವಾಕ್ ಮಾಡುವ. ಸೊ ಇಟ್ಸ್ ರೆಡ್ ರೈಟ್ ಕರೆಂಟ್ಲಿ. ವಾಕ್ ಮಾಡ್ತಿದ್ದಾರೆ. ಎಸ್, ಈಗ ಗ್ರೀನ್ ಬಂತು. ನಾನು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಮೆಟ್ರೋ ಸ್ಟೇಷನ್ಗೆ. ಕೊಲೋನಿಯಲ್ ಫ್ಯಾಬಿನ್ ಸರ್ವಿಸಸ್ ಇದೆ. ಇಲ್ಲಿ ನಾವಿಗೋ ಪಾಸ್ನ ರೀಚಾರ್ಜ್ ಮಾಡಿಸ್ತೀನಿ. ಟಿಕೆಟ್ ರೀಚಾರ್ಜ್ ಮಾಡಿಸಿದೆ. ನಾವಿಗೋ ಡೈಲಿ ಪಾಸ್ ರೀಚಾರ್ಜ್ ಮಾಡಿಸ್ದೆ ಅಲ್ವಾ, ಅದು ಝೋನ್ 1ಇಂದ ಝೋನ್ 5 ತನಕ ಇವತ್ತು ವ್ಯಾಲಿಡ್ ಇದೆ. ಆ್ಯಂಡ್ ಇದು €20.60 ಅರೌಂಡ್ 2000 ಬರುತ್ತೆ. 1 ಡೇಗೆ 2000 ಕೊಡಬೇಕು ಇಲ್ಲಿ ಮೆಟ್ರೋಗೆ. ಆ್ಯಂಡ್ ದಟ್ಟು ಝೋನ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಝೋನ್ 1ಇಂದ ಝೋನ್ 5. ಡಿಸ್ನಿಲ್ಯಾಂಡ್ ಝೋನ್ 1ನಲ್ಲಿಲ್ಲ, ಹಾಗಾಗಿ ದೇ ಹ್ಯಾವ್ ಚಾರ್ಜ್ ಮೀ €20 ಫಾರ್ 1 ಡೇ ಗೈಸ್. ಬ್ಯಾಗೆಲ್ಲ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಮೆಟ್ರೋ ಬಂದ ತಕ್ಷಣ ನೇಷನ್ ಕಡೆಗೆ ಹೋಗೋದು. ಆ್ಯಂಡ್ ಆಫ್ಟರ್ ದಟ್ RER ತೊಗೊಂಡು ಎಲ್ಲಿ ಹೋಗಬೇಕು ಎಲ್ಲೋ ಅಲ್ಲ, ಡಿಸ್ನಿಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಎಸ್, ಮುಂದಿನ ವ್ಲಾಗು ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಿಕಾಸ್ ನಾನು ಡಿಸ್ನಿಲ್ಯಾಂಡಲ್ಲಿ ಒಂದು ಬೆಸ್ಟ್ ಫ್ರೆಂಡ್ ಮಾಡ್ಕೊಂಡಿದ್ದೀನಿ, ಅವ್ರನ್ನ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆರಾಧ್ಯ ವ್ಲಾಗ್ಸ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಆರಾಮಾಗಿರಿ. ಬಾಯ್ ಬಾಯ್.